ಒಂದ್ಸಲ ಯೋಚನೆ ಮಾಡಿ ನೋಡಿ, ಗೌರ್ನಮೆಂಟ್ ಹಾಸ್ಪಿಟಲ್ ಒಳಗಿರುವಂಥ ಆಪರೇಷನ್ ಥಿಯೇಟರ್ ಒಳಗಡೆ ಡಾಕ್ಟರ್ಗಳೇ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಆ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲೇ ನಡೆದಿರುವಂಥದ್ದು. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಈ ಒಂದು ಘಟನೆ ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿರುವಂಥ ಗೌರ್ನಮೆಂಟ್ ಹಾಸ್ಪಿಟಲ್ನ ನಡೆದಿರುವಂಥದ್ದು. ಅದ್ರ ಒಳಗಡೆ ಇದ್ದಂಥ ಪೇಷಂಟು ಫೇಕ್ ಅಂತೆ. ಈ ವಿಡಿಯೋ ವೈರಲ್ ಆಗ್ತಾ ಇತ್ತು, ಆಯಿತಾ. ಡಾಕ್ಟ್ರುಗಳಿಬ್ಬರು ಗಂಡ ಹೆಂಡತಿ, ಮೋಸ್ಟ್ಲಿ ಫ್ಯೂಚರ್ ಗಂಡ ಹೆಂಡತಿಗಳು. ಸೊ ಅವರು ಆಪ್ರೇಷನ್ ಮಾಡ್ತಿರುವಂಥ ವಿಡಿಯೋ, ಈ ಕಡೆ ಫೋಟೋಗ್ರಾಫರ್ಗಳು ವಿಡಿಯೋ ಶೂಟ್ ಮಾಡ್ತಿರುವಂಥ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಇದೀಗ ಗೌರ್ನಮೆಂಟ್ನವರು ಇವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತಾ ಇದ್ದಾರೆ. ಏನೋ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಲ್ಲ ಆಗ್ತಾ ಇದೆ. ಯಪ್ಪ ದೇವ್ರೆ, ಎಂತೆಂಥ ಜನ ಇರ್ತಾರೆ ಇವರು ಡಾಕ್ಟ್ರುಗಳು. ಯಪ್ಪ ದೇವ್ರೆ, ಅವ್ರು ಏನು ಅಂದ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಿಮ್ಗೇನಾದರೂ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಏನಾದರೂ ಒಂದು ಮೆಸೇಜನ್ನು ಕಳಿಸಿದ್ರೆ ಹುಷಾರಾಯ್ತು. ಏನಕ್ಕೆ ಅಂತ ಅಂದರೆ, ರೀಸೆಂಟಾಗಿ ಬಂದಿರುವಂಥ ಸ್ಟಡಿಯ ಪ್ರಕಾರ 4ರಲ್ಲಿ ಒಬ್ಬರು ಅವರೇನು ಒಂದು ಪ್ರೇಮ ಪತ್ರವನ್ನು ಅವರ ಒಂದು ಲವರ್ಸ್ಗಳಿಗೆ ಕಳಿಸ್ತಾರೆ, ಅದು AI ಜನರೇಟೆಡ್ ಆಗಿರುತ್ತಂತೆ. ChatGPT ಮುಖಾಂತರನೋ ಅಥವಾ ಇನ್ನೊಂದು ಯಾವ ಥರ್ಡ್ ಪಾರ್ಟಿ AI ಮುಖಾಂತರನೋ ಅವರು ಬರೆದುಬಿಟ್ಟು ಅದನ್ನು ಅವರ ಲವರ್ಸ್ಗಳಿಗೆ ಕಳಿಸ್ತಾ ಇದ್ದಾರಂತೆ. ಸೊ ವೆರಿಫೈ ಮಾಡ್ಕೊಳ್ಳಿ, ನಿಮಗೂ ಏನಾದರೂ ನಿಮ್ಮ ಪ್ರಿಯತಮೆ ಅಥವಾ ಪ್ರಿಯತಮ ಕಳಿಸಿದ್ರೆ ವೆರಿಫೈ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಯುರೋಪಲ್ಲಿ ಹೆವಿ ಒಳ್ಳೊಳ್ಳೆ ಗೈಡ್ಲೈನ್ಸ್ಗಳು ಬಂದಿದೆ, ಆಯಿತಾ. ಸೊ ಈ ಆಪಲ್ನವರು USB Type-C ತೊಗೊಂಬಂದಿದ್ದ ಕಾರಣನೇ ಯುರೋಪಲ್ಲಿ USB Type-C ಮ್ಯಾಂಡೇಟ್ರಿ ಆಗಿದ್ದೇ ಕಾರಣ ಗ್ಲೋಬಲಾಗಿ ಎಲ್ಲ ಕಡೆ USB Type-C ಬಂತು. ಯುರೋಪಲ್ಲಿ ನೀವು ನಂಬಲ್ಲ, ಆಪಲಲ್ಲೂ ಕೂಡ ಥರ್ಡ್ ಪಾರ್ಟಿ ಆ್ಯಪ್ ಸ್ಟೋರ್ ಇದೆ, ಆಯಿತಾ. ಥರ್ಡ್ ಪಾರ್ಟಿ APK ನಾವು ಹೆಂಗೆ ಡೌನ್ಲೋಡ್ ಮಾಡ್ಕೋತೀವಿ ಥರ್ಡ್ ಪಾರ್ಟಿ ವೆಬ್ಸೈಟಿಂದ, ಆ ರೀತಿ ಯುರೋಪಲ್ಲಿ ಈವನ್ ಐಫೋನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಈ ರೀತಿ ಎಲ್ಲ ಡಿಫ್ರೆಂಟ್ ಗೈಡ್ಲೈನ್ಸ್ ಇದೆ. ಹೊಸ ಗೈಡ್ಲೈನ್ಸ್ ಬರೋದಿದೆ. ಏನಪ್ಪ ಅಂತಂದರೆ, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೆ ಏನು ವಾರಂಟಿ ಕೊಡ್ತಾರೆ, ಸೊ ವಾರಂಟಿ ಕ್ಲೈಮ್ ಮಾಡ್ಕೋತೀರಾ. ನೀವು ಹೋಗ್ಬಿಟ್ಟು ಏನೋ ಹಾಳಾಯಿತು ರಿಪೇರಿ ಮಾಡಿಸ್ಕೋತೀರಾ, ಬೋರ್ಡ್ ಏನೋ ಹಾಳಾಯಿತು ರಿಪೇರಿ ಮಾಡಿಸ್ಕೋತೀರಾ. ರಿಪೇರಿ ಮಾಡಿಕೊಟ್ಟಾದಮೇಲೆ ಅವರು ಮತ್ತೆ 1 ವರ್ಷ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಅವರು 1 ವರ್ಷ ವಾರಂಟಿ ಕೊಡಬೇಕಂತೆ, ಎಕ್ಸ್ಟೆಂಡ್ ಮಾಡಬೇಕಂತೆ ಆ ಒಂದು ರಿಪೇರ್ ಆಗಿರುವಂಥ ಪಾರ್ಟಿಗೆ. ಸೊ ಈ ರೀತಿ ಒಂದು ಗೈಡ್ಲೈನ್ಸ್ ಯುರೋಪಲ್ಲಿ ಬರ್ತಾ ಇದೆಯಂತೆ. ನಮ್ಮ ದೇಶದಲ್ಲಿ ಬರಬೇಕು ಗುರು. ಬೆಂಕಿ ಒಳ್ಳೊಳ್ಳೆ ಗೈಡ್ಲೈನ್ಸ್ ಎಲ್ಲ ಇದೆ ಯುರೋಪಲ್ಲಿ, ಒಳ್ಳೊಳ್ಳೆ ರೂಲ್ಸ್ ಎಲ್ಲ ಇದೆ. ನಮ್ಮ ದೇಶದಲ್ಲಿ ಬಂದರೆ ಬೆಂಕಿ ಇರುತ್ತೆ. ಸೊ ರಿಪೇರಿ ಮಾಡಿಕೊಟ್ಟು ಆ ಒಂದು ಪಾರ್ಟಿಗೆ 1 ವರ್ಷ ವಾರಂಟಿ ಎಕ್ಸ್ಟೆಂಡ್ ಮಾಡಬೇಕು. ನಮ್ಮ ದೇಶದಲ್ಲೂ ಇದೆ, ಬಟ್ ಮೋಸ್ಟ್ಲಿ ಒಂದು 6 ತಿಂಗಳು ಕೊಡ್ತಾರೆ ಅಷ್ಟೇ, ಅದು 1 ವರ್ಷ ಆಗಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದಕ್ಕೆ ಸ್ಕ್ಯಾಮ್ ಅನ್ಬೇಕು ಏನನ್ಬೇಕು ದೇವ್ರನೇ ಗೊತ್ತಿಲ್ಲ. ಮೊನ್ನೆ ನಾನು ಈ OnePlus 12R ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿದ್ದೆ. ಈ ಕಂಪ್ನಿಯವ್ರು ನಡೆಸಿದಂಥ ಬ್ರೀಫಿಂಗನ್ನು ಕೂಡ ಅಟೆಂಡ್ ಮಾಡಿದ್ದೆ. ಅವರು ಆ ಬ್ರೀಫಿಂಗ್ನಲ್ಲಿ ಈ ಸ್ಮಾರ್ಟ್ಫೋನ್ನ 256 GB ಸ್ಟೋರೇಜ್ ವೇರಿಯಂಟಲ್ಲಿ UFS 4.0 ಇದೆ ಅಂತ ಹೇಳಿದರು, ಕನ್ಫರ್ಮ್ ಮಾಡಿದರು. ಮತ್ತು ಅದು ಲಾಂಚ್ ಆದಾಗ ಅವರ ವೆಬ್ಸೈಟ್ನಲ್ಲೂ ಕೂಡ ಹಾಗೆ ತೋರಿಸ್ತಾ ಇತ್ತು. ಒಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಲಾಂಚ್ ಆಗಿ ಮೊದಲನೇ ಸೇಲ್ ಆದಮೇಲೆ ಇದೀಗ ಅವ್ರ ವೆಬ್ಸೈಟ್ನಲ್ಲಿ ಆ ಒಂದು ಸ್ಪೆಕ್ ಶೀಟನ್ನು ಚೇಂಜ್ ಮಾಡಿದ್ದಾರೆ, ಆಯಿತಾ. ಇಲ್ಲ ಇದರಲ್ಲಿ UFS 4.0 ಇಲ್ಲ, UFS 3.1 ಇದೆ ಅಂತ ಚೇಂಜ್ ಮಾಡಿದ್ದಾರೆ. ನಮಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ನಾವೆಲ್ಲರೂ ಕೂಡ ಅನ್ಬಾಕ್ಸ್ ಮಾಡಿದಂಥ ವಿಡಿಯೋದಲ್ಲಿ ಏನಂತ ಹೇಳಿದ್ದೀವಿ ಅಂದರೆ, ಹೌದು ಈ ಫೋನಲ್ಲಿ ಈ 256 GB ವೇರಿಯಂಟಲ್ಲಿ 4.0 ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೀವಿ. ಎಷ್ಟೋ ಜನ ಅದನ್ನು ನಂಬ್ಕೊಂಡು ಆ ಫೋನ್ ತೊಗೊಂಡಿರ್ತಾರೆ. ಬಟ್ ಈಗ ನಮಗೆ ಯಾವುದೇ ಇನ್ಫಾರ್ಮೇಷನ್ನ ನೀಡದೆ ಅವರು ಬ್ಯಾಕ್ಗ್ರೌಂಡಲ್ಲಿ ಆ ವೆಬ್ಸೈಟಲ್ಲಿ ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಟ್ರು. ಎಷ್ಟೋ ಜನ ಅದು ಆ ಫೀಚರ್ ಇದೆ ಅಂದ್ಕೊಂಡೇ ತೊಗೊಂಡಿರ್ತಾರೆ, ಆಯಿತಾ. ಸೊ ಹಿಂಗೆ ಇದಕ್ಕೆ ಸ್ಕ್ಯಾಮ್ ಅನ್ಬೇಕು ಏನನ್ಬೇಕು ದೇವ್ರನೇ ಗೊತ್ತಿಲ್ಲ. ಸೊ ಹಿಂಗಾಗತ್ತೆ. ಈ ರೀತಿ ಇದೊಂದು ಬ್ರ್ಯಾಂಡ್ ಅಂತ ಅಲ್ಲ, ಈ ರೀತಿ ಅನೇಕ ಸಲ ಅನೇಕ ಬ್ರ್ಯಾಂಡ್ಗಳು ಈ ರೀತಿ ಮಾಡಿರ್ತವೆ. ನಮಗೆ ಇನ್ಫಾರ್ಮ್ ಕೂಡ ಮಾಡಲ್ಲ. ನಾವು ಹಂಗೆ ಅಂದ್ಕೊಂಡು ನಾವು ಫೋನ್ ಪರ್ಚೇಸ್ ಮಾಡ್ತೀವಿ. ನಮ್ಮ ರಿವ್ಯೂವರ್ಸಿಗೆ ಹೇಳಿಲ್ಲ ಇವರು. ಸೊ ಈ ರೀತಿ. ಸೊ ಹಿಂಗೆ ಇನ್ಫಾರ್ಮೇಷನ್ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಫೋನ್ ಚೆನ್ನಾಗಿದೆ, ಬಟ್ ಸ್ಟಿಲ್ ಈ ಒಂದು ಇನ್ಫಾರ್ಮೇಷನ್ ಮುಂಚೆನೇ ಅವ್ರು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಆ ಕಂಪ್ನಿ ಅವ್ರಿಗೆ ಗೊತ್ತಿಲ್ಲ ಪ್ರಾಪರಾಗಿ ಅಂತ ಅಂದರೆ ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈಗ ಮೊನ್ನೆ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ ನಾನು, ಜಿಯೋದವರು ಗೌರ್ಮೆಂಟ್ನವ್ರಿಗೆ ಈ 2G 3Gಯನ್ನು ಬ್ಯಾನ್ ಮಾಡಿಬಿಡಿ ಅಂತ ಸಜೆಷನ್ ಕೊಡ್ತಾಯಿದ್ರು ಅಂತ ಹೇಳಿದ್ದೆ. ಸೊ ಇದೀಗ ಅದಕ್ಕೆ ರೆಸ್ಪಾಂಡ್ ಮಾಡಿರುವಂಥ ವೋಡಾಫೋನ್ ಐಡಿಯಾದವರು ಈ ರೀತಿ ಮಾಡಬೇಡಿ, ತಪ್ಪು ಇದು. ಸೊ ಇದರ ಅಗೇನ್ಸ್ಟ್ ಆಗಿ ಮಾತಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರದ್ದು 2G 3G ಇರೋದ್ರಿಂದ ಆ ರೀತಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ಶ್ರೀಲಂಕಾದಲ್ಲೂ ಕೂಡ
UPI ಸರ್ವೀಸು ಶುರುವಾಗಿದೆ. ಸೊ ನೀವು ಶ್ರೀಲಂಕಾಗೆ ಹೋದ್ರಿ ಅಂದರೆ ಅಲ್ಲಿ QR ಕೋಡ್ ಇದ್ದರೆ UPI ಮುಖಾಂತರ ನೀವು ಪೇನ ಮಾಡಬಹುದು. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಗ್ಲೋಬಲ್ಲಾಗಿ ಏನು ಐಫೋನ್ಸ್ಗಳು ಸೇಲ್ ಆಗುತ್ತೆ, 100 ಐಫೋನ್ ಸೇಲ್ ಆದರೆ ಗ್ಲೋಬಲಲ್ಲಿ ಅದರಲ್ಲಿ 13 ಐಫೋನ್ಗಳು ನಮ್ಮ ಭಾರತ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಅಂದರೆ ಭಾರತ ದೇಶದಲ್ಲೇ ಅಸೆಂಬಲ್ ಆಗಿರುತ್ತೆ ಆಯಿತಾ. ಅದು ಈ ವರ್ಷ 2024ನೇ ಇಸ್ವಿಯಲ್ಲಿ ಡಬಲ್ ಆಗುತ್ತೆ. ಅಂದರೆ ಮುಂದಿನ ವರ್ಷದಷ್ಟರಲ್ಲಿ ಗ್ಲೋಬಲ್ಲಾಗಿ ಏನು 100 ಫೋನ್ ಸೇಲ್ ಆದರೂ ಅದರಲ್ಲಿ 26 ಫೋನ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ. ಅಂದರೆ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಫೆಸಿಲಿಟಿಯನ್ನು ದೊಡ್ಡದು ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಜಾಸ್ತಿ ಮಾಡ್ತಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಭಾರತದಲ್ಲಿ ಐಫೋನ್ ಸೇಲ್ಸ್ ಜಾಸ್ತಿ ಆಗಿರೋದು ಇನ್ನೊಂದು ರೀಸನ್ ಇರಬಹುದು ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಯೂರಿನಾರ್ ಗೊತ್ತು ಅಂತ, ಟೆಲಿನಾರ್ ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ಇವರು ಅಂಟಾರ್ಟಿಕಾದಲ್ಲಿ ಇದೀಗ ಅವ್ರದ್ದು ಸರ್ವಿಸನ್ನು ಶುರು ಮಾಡಿದ್ದಾರೆ. ಅವ್ರದ್ದೊಂದು ಟವರ್ ಹಾಕಿದ್ದಾರೆ ಅಂತ ಅಂಟಾರ್ಟಿಕಾದಲ್ಲಿ. ಸೊ ಅದಕ್ಕೆ ನ್ಯೂಸ್ ಆಗ್ತಾ ಇದ್ದಾರೆ. ಸೊ ಬೆಂಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iOS 18 ಏನು ಬರುತ್ತೆ ಅದು UI ವೈಸು, ಯೂಸರ್ ಇಂಟರ್ಫೇಸ್ ವೈಸು ವಿಷನ್ OS ರೀತಿಯಲ್ಲೇ ಇರುತ್ತಂತೆ. ವಿಷನ್ OS ಹೆಂಗಿದೆ, ಒಂದು ರೀತಿ ಟ್ರಾನ್ಸ್ಪರೆಂಟ್ ಡಿಸೈನು. ಸೊ ಈ ರೀತಿ iOS 18 ಕೂಡ ಹಂಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಗಬೇಕು ನಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವ್ರದ್ದು ಏನು ಬಾರ್ಡ್ ಇತ್ತು ಅದನ್ನು ಇದೀಗ ಜೆಮಿನಾಯ್ ಅನ್ನೋ ಒಂದು ಹೆಸರಿಗೆ ಚೇಂಜ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಜೆಮಿನಾಯ್ ಹೆಸರು ಚೆನ್ನಾಗಿದೆ ಬಾರ್ಡ್ಗಿಂತ. ಸೊ ಈ ಒಂದು ಚಾಟ್ ಬೋರ್ಡನ್ನು ಜೆಮಿನಾಯ್ ಅಂತ ಚೇಂಜ್ ಮಾಡಿ ನೆಕ್ಸ್ಟ್ ನಂಗೆ ಅನ್ಸ್ದಂಗೆಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಿಗೂ ಕೂಡ ಇನ್ಬಿಲ್ಟ್ ಇದು ಬರಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 2023ನೇ ಇಸ್ವಿ ಅಂದರೆ ಕಳೆದ ವರ್ಷ ಏನು ಸೇಲ್ಸ್ ಆಗಿತ್ತು ಗ್ಲೋಬಲ್ಲಾಗಿ ಅದರಲ್ಲಿ ಅತಿ ಹೆಚ್ಚು ಸೇಲ್ ಆಗಿರುವಂಥ ಫೋನಿಂದು ಲಿಸ್ಟೆಲ್ಲ ರಿವೀಲ್ ಆಗಿದೆ. iPhone 14 Pro Max ಆ್ಯಕ್ಚುಲಿ ಹೈಯೆಸ್ಟ್ ಸೇಲ್ ಆದಂಥ ಫೋನು. ಅದಾದ ನಂತರ iPhone 15 Pro Max, ಆಮೇಲೆ iPhone 14 ಎಲ್ಲ ಬರೀ ಐಫೋನ್ಗಳೇ ಇದೆ. ನಂತರ ಬರುತ್ತೆ ನೋಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A14 5G, ಅಂದರೆ ಸ್ಯಾಮ್ಸಂಗಿಂದು ಒಂದು ಬೇಸ್ ವೇರಿಯಂಟ್ ಫೋನು. ಆಮೇಲೆ A54 ಕೂಡ ಒಳ್ಳೆ ಸೇಲ್ಸ್ ಮಾಡಿದೆ, A14 ಒಳ್ಳೆ ಸೇಲ್ಸ್ ಮಾಡಿದೆ. ಸ್ಯಾಮ್ಸಂಗಿನ ಫ್ಲ್ಯಾಗ್ಶಿಪ್ ಫೋನ್ ಇಲ್ಲವೇ ಇಲ್ಲ ಇದರಲ್ಲಿ, ಬರೀ ಐಫೋನ್ಗಳಿದ್ದಾವೆ. ಸೊ ಅತಿ ಹೆಚ್ಚು ಸೇಲ್ ಆದಂಥ ಸ್ಮಾರ್ಟ್ ಫೋನ್ಗಳಿವೆಲ್ಲ. ಒಂದು ಲಿಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಅವರು N12 Pro Plus 5Gಯನ್ನು ಲಾಂಚ್ ಮಾಡಿದ್ದಾರೆ. ಅದರದ್ದು ಟ್ರಾನ್ಸ್ಪರೆಂಟ್ ಬ್ಯಾಕ್ ವೇರಿಯಂಟ್ ಏನೋ ಲಾಂಚ್ ಆಗುತ್ತಂತೆ. ನಮ್ಮ ದೇಶದಲ್ಲಿ ಲಾಂಚ್ ಆಗುತ್ತಲ್ಲ ಗೊತ್ತಿಲ್ಲ, ಒಟ್ಟಿಗೆ ಒಂದು ಸ್ಪೆಷಲ್ ಎಡಿಷನ್ ಅಂತ ಮೋಸ್ಟ್ಲಿ ಇದು ಗ್ಲೋಬಲಾಗಿ ಲಾಂಚ್ ಆಗಬಹುದು. ಚೆನ್ನಾಗಿದೆ, ನೋಡೋಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ A55 A35 ಮೋಸ್ಟ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡುವ ಸಾಧ್ಯತೆ ಇದೆ. ಅವ್ರದ್ದು ಕೊರಿಯನ್ ಸರ್ಟಿಫಿಕೇಷನ್ ಎಲ್ಲ ಸ್ವಲ್ಪ ಲೀಕ್ ಆಗಿಬಿಟ್ಟಿದೆ. ಅವ್ರದ್ದು ಕೆಲವೊಂದು ಇಮೇಜಸ್ಗಳು ಕೂಡ ಲೀಕ್ ಆಗಿ ನೋಡೋದಕ್ಕೆ ಸ್ವಲ್ಪ ಹಂಗೆ ಇದೆ ಆಯ್ತಾ. ಏನು ಕಳೆದ ವರ್ಷ ಲಾಂಚ್ ಆಗಿದ್ದು ಫೋನು ಅದೇ ರೀತಿ ಇದೆ, ಟ್ರಿಪಲ್ ಕ್ಯಾಮ್ರಾ ಥರ. ಸೇಮ್ ಬೇಸ್ ವೇರಿಯಂಟ್ ಏನು ಸ್ಯಾಮ್ಸಂಗ್ ಬರುತ್ತೆ S22 ಹೆಂಗಿತ್ತು, 23 ಹೆಂಗಿತ್ತು, ನೋಡೋಕ್ಕೆ ಸ್ವಲ್ಪ ಹಂಗೆ ಕಾಣ್ತಾ ಇದೆ. ಹಿಂದ್ಗಡೆಯಿಂದ ಮಾತ್ರ ಕಾಣ್ತಾ ಇದೆ, ಫ್ರಂಟಿಂದ ಹೆಂಗಿದೆಯೋ ಟಿಯರ್ ಡ್ರಾಪ ಪಂಚೋಲ ಏನೋ ಗೊತ್ತಿಲ್ಲ. ಒಟ್ಟಿಗೆ ಅವ್ರದ್ದು NRRA ಸರ್ಟಿಫಿಕೇಷನ್ಸ್ ಎಲ್ಲ ಸ್ವಲ್ಪ ಲೀಕ್ ಆಗಿದೆ. ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಏನೆಲ್ಲ ಸ್ಪೆಸಿಫಿಕೇಷನ್ ಕೊಡ್ತಾರೆ ಅಂತ. ಈ ರೀತಿ ಬಿಗ್ಗೆಸ್ಟ್ ಕಂಬ್ಯಾಕ್ ಮಾಡ್ಬೋದು ಸ್ಯಾಮ್ಸಂಗ್ ಅವರು, ಕಾದು ನೋಡೋಣ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮ್ಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.